AMH ಇಲ್ಲ ಆ್ಯಂಟಿಮುಲೇರಿಯನ್ ಹಾರ್ಮೋನ್ ನಿಮ್ಮ ಫರ್ಟಿಲಿಟಿ ಟೆಸ್ಟು ಒನ್ ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಪ್ಯಾರಾಮೀಟರ್ ಅಂತ ಹೇಳ್ಬೋದು. ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಗೈನಕಾಲಜಿಸ್ಟ್ ಡಿಸ್ಕಸ್ ಮಾಡ್ತೀನಿ ಈ AMHದು ವ್ಯಾಲ್ಯೂ ಏನು, ಇದರಿಂದ ನಾವು ನಿಜವಾಗ್ಲೂ ಎಂಬ್ರಿಯೋ ಕ್ವಾಲಿಟಿನ ಅಸೆಸ್ ಮಾಡಿ ಪ್ರೆಗ್ನೆನ್ಸಿ ರೇಟ್ಸ್ನ ಅಸೆಸ್ ಮಾಡ್ಬೋದಾ ಅಂತ. ಸೊ ಫಸ್ಟ್ ಆಫ್ ಆಲ್ AMH ಅಂದರೆ ಏನು? ಇದು ಆ್ಯಂಟಿಮುಲೇರಿಯನ್ ಹಾರ್ಮೋನ್. ಓವರಿಲಿ ಚಿಕ್ಕ ಚಿಕ್ಕ ಫಾಲಿಕಲ್ಸ್ ಇರುತ್ತೆ, ಆ ಪ್ರೀ ಆ್ಯಂಡ್ರಲ್ ಫಾಲಿಕಲ್ಸ್ ಅಂತ ಕರಿತೀವಿ. ಸೊ ಈ ಪ್ರೀ ಆ್ಯಂಡ್ರಲ್ ಫಾಲಿಕಲ್ಸ್ ಓವರಿಲಿರೋ ಚಿಕ್ಕ ಫಾಲಿಕಲ್ಸ್ ಸ್ಕ್ಯಾನಲ್ಲಿ ಕಾಣಿಸೋಕ್ಕೆ ಮುಂಚೆ ಅದನ್ನು ಪ್ರೀ ಆ್ಯಂಡ್ರಲ್ ಫಾಲಿಕಲ್ಸ್ ಅಂತ ಕರಿತೀವಿ. ಇದು ಬೇಸಿಕಲಿ ನಮ್ಮದು ಎಗ್ ರಿಸರ್ವ್ ಬಗ್ಗೆ ಹೇಳುತ್ತೆ. ಸೊ ಈ ಫಾಲಿಕಲ್ಸಲ್ಲಿರೋ ಸೆಲ್ಸಿಂದ AMH ಅನ್ನೋ ಹಾರ್ಮೋನ್ ಬರುತ್ತೆ. ಜಾಸ್ತಿ ಫಾಲಿಕಲ್ಸ್ ಇದ್ದರೆ AMH ಜಾಸ್ತಿ ಇರುತ್ತೆ, ಕಮ್ಮಿ ಫಾಲಿಕಲ್ಸ್ ಇದ್ದರೆ AMH ಕಮ್ಮಿ ಇರುತ್ತೆ. ಸೊ ಇದು ಎಗ್ ನಂಬರ್ ಬಗ್ಗೆ ಹೇಳುತ್ತೆ ಹೊರತು ಎಗ್ ಕ್ವಾಲಿಟಿ ಬಗ್ಗೆ ಜಾಸ್ತಿ ಹೇಳೋದಿಲ್ಲ. ರೀಸೆಂಟಾಗಿ ಫರ್ಟಿಲಿಟಿ ಸ್ಟೆರಿಲಿಟಿ ಅಮೆರಿಕನ್ ಜರ್ನಲಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಯುಬ್ಯಾಂಕ್ಸಿಂದ. ಸೊ ಇದರಲ್ಲಿ ಏನು ನೋಡಿದ್ರು, ಸುಮಾರು IVF ಅಲ್ಲಿ ಮಾಡಿರೋ 13,000 ಸೈಕಲ್ಸಲ್ಲಿ ಅನಲೈಸ್ ಮಾಡಿದ್ರು. ಸುಮಾರು 11,000 ವಿಮೆನ್ ಇದರಲ್ಲಿ ಇನ್ಕ್ಲೂಡ್ ಆಗಿದ್ದರು. ಸೊ ಈ ಸ್ಟಡೀಲಿ ನೋಡಿದ್ರು AMH ಮತ್ತು AFC ಇಲ್ಲ ಆ್ಯಂಟ್ರಲ್ ಫಾಲಿಕಲ್ ಕೌಂಟ್ದು ಏನಾದರೂ ವ್ಯಾಲ್ಯೂ ಇದೆಯಾ ಜೆನೆಟಿಕ್ ಅಬ್ನಾರ್ಮ್ಯಾಲಿಟಿ ಎಂಬ್ರಿಯೋಸಲ್ಲಿ ಪ್ರಿಡಿಕ್ಟ್ ಮಾಡೋದಕ್ಕೆ ಅಂತ. ಸೊ AMHನ 3 ಟ್ರಯರ್ಗೆ ಅದನ್ನು ಡಿವೈಡ್ ಮಾಡಿದ್ರು. ಒಂದು AMH ಲೆಸ್ ದೆನ್ 1.1, ಇನ್ನೊಂದು AMH 1.1ನಿಂದ 4, ಇನ್ನೊಂದು ಮೋರ್ ದೆನ್ 4. ಇದೇ ಥರ AFC ಕೂಡ ಲೆಸ್ ದೆನ್ 4, 4 to 7 ಮತ್ತು 7 to 9 ಆ್ಯಂಟ್ರಲ್ ಫಾಲಿಕಲ್ ಕೌಂಟ್ಗೆ ಡಿವೈಡ್ ಮಾಡಿದ್ರು. ಸೊ ಇದನ್ನು ನೋಡಿ ಹೇಳಿದ್ರು, ಸಪೋಸಿಂಗ್ AMH ಕಮ್ಮಿ ಇರೋದಕ್ಕೂ ಈ ಮಧ್ಯದ ಕ್ಯಾಟಗರಿ ಮತ್ತು ಹೈಯರ್ ಕ್ಯಾಟಗರಿಗೂ ಎಂಬ್ರಿಯೋಸ್ನ ಜೆನೆಟಿಕ್ ಟೆಸ್ಟಿಂಗಿಗೆ ಕಳಿಸಿ ಅದರಲ್ಲಿರೋ ಪರ್ಸೆಂಟೇಜ್ ಆಫ್ ಅಬ್ನಾರ್ಮಲ್ ಎಂಬ್ರಿಯೋಸ್ನ ನೋಡಿದ್ರು. 3 ಕ್ಯಾಟಗರಿಲೂ ಆಲ್ಮೋಸ್ಟ್ ಸೇಮ್ ಇತ್ತು. ಅರೌಂಡ್ 55% ಎಂಬ್ರಿಯೋ ಯೂಪ್ಲಾಯ್ಡಿ ರೇಟ್ ಇಲ್ಲ ಜೆನೆಟಿಕಲಿ ನಾರ್ಮಲ್ ಎಂಬ್ರಿಯೋ ರೇಟ್ ಇತ್ತು. ಸೊ ಅದರಿಂದ ಇದನ್ನು ನಾವು ಏನು ಕನ್ಕ್ಲೂಡ್ ಮಾಡ್ಬೋದು? AMH ಜಾಸ್ತಿ ಇದ್ದ ತಕ್ಷಣ ಎಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ಥರ ವೈಸ್ ವರ್ಸಾ AMH ಕಮ್ಮಿ ಇದ್ದ ತಕ್ಷಣ ಎಂಬ್ರಿಯೋ ಕ್ವಾಲಿಟಿ ತುಂಬ ಕಮ್ಮಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇದ್ರದ್ದು ಏನು ಯೂಸು? ಬೇಸಿಕಲಿ ಇದು ನಿಮ್ಮದು ಓವರೀಸಲ್ಲಿರೋ ನಂಬರ್ ಬಗ್ಗೆ ಹೇಳುತ್ತೆ. ಸೊ ನೀವು ಸ್ಟ್ರಾಟಜೈಸ್ ಮಾಡ್ಬೋದು, ಸರಿ ನಾನು ಎಷ್ಟು ದಿವಸ ವೆಯ್ಟ್ ಮಾಡ್ಬೋದು, ನನಗಿನ್ನ ಎಗ್ಸ್ ಎಷ್ಟು ಇದೆ ಅಂತ. ಬಟ್ ಕ್ವಾಲಿಟಿದು ಮೋಸ್ಟ್ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಅಂದರೆ ಫೀಮೇಲ್ ಏಜ್ ಅಂತ ಹೇಳ್ತೀವಿ. ಸೊ ಇದನ್ನು ನೋಡ್ಕೊಂಡು ಸಪೋಸಿಂಗ್ ಇದು ನಮಗೆ ಹೆಲ್ಪ್ ಮಾಡುತ್ತೆ, ನಿಮಗೆ ಎಷ್ಟು ಎಗ್ಸ್ ಬರುತ್ತೆ ಅಂತ ಡಿಸೈಡ್ ಮಾಡೋದಕ್ಕೆ, ಅದ್ರ ಪ್ರಕಾರ ಎಷ್ಟು ಸೈಕಲ್ಸ್ ನೀವು IVF ಮಾಡ್ಕೊಬೇಕು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಬಟ್ ಡೆಫಿನೆಟ್ಲಿ ಎಗ್ ಕ್ವಾಲಿಟಿ ಬಗ್ಗೆ ಈ ಟೆಸ್ಟ್ಗಳು ಹೇಳೋದಿಲ್ಲ. ಸೊ ಎಗ್ ಕ್ವಾಲಿಟಿದು ಮೋಸ್ಟ್ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಅಂದರೆ ಏಜೇನೆ. ಸೊ ನಿಮ್ಮ ಡಾಕ್ಟರ್ನ ಏನು ಕ್ವೆಶ್ಚನ್ಸ್ ಕೇಳಬೇಕು, ನಿಮ್ಮ AMH ಮತ್ತು AFC ನಿಮ್ಮ ಏಜ್ ಪ್ರಕಾರ ಎಷ್ಟಿದೆ, ಇದ್ರ ಪ್ರಕಾರ ಹೋದರೆ ನೀವು ಯಾವ ಥರ ಫರ್ಟಿಲಿಟಿ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಬೇಕು, ಎಷ್ಟು ಸೈಕಲ್ಸ್ IVFಗೆ ಹೋದರೆ ಎಷ್ಟು ಸೈಕಲ್ಸ್ IVF ಪ್ಲ್ಯಾನ್ ಮಾಡಬೇಕು, ಆಮೇಲೆ ಎಷ್ಟು ಪ್ರೆಗ್ನೆನ್ಸಿ ಚಾನ್ಸಸ್ ಇರುತ್ತೆ ಪರ್ ಸೈಕಲ್. ಆದರೆ ಇದನ್ನೆಲ್ಲ ಆನ್ಸರ್ ಮಾಡ್ಬೋದು, ಬಟ್ ಪ್ರೆಗ್ನೆನ್ಸಿದು ಆಗುತ್ತೋ ಇಲ್ವೋ ಮತ್ತು ಎಗ್ ಕ್ವಾಲಿಟಿ ಬಗ್ಗೆ ಈ ಟೆಸ್ಟ್ಗಳು ಅಷ್ಟೊಂದು ಆನ್ಸರ್ ಕೊಡೋದಿಲ್ಲ.